ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ರವಿ ಸರ್, ಶ್ಯಾಮ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸ್ ಬರ್ತಾರಲ್ಲ, ಹಾಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದು. ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ, ಸಿನಿಮಾದವನು ಅಲ್ಲ. ನಾನು ಈ ಕಡೆ ಪೇಂಟ್ ಕೆಲಸ ಮಾಡಲ್ಲ, ಸಿನಿಮಾ ಕೆಲಸ ಮಾಡಲ್ಲ ಅಂತ ಗೊತ್ತಿದ್ದ ಒದ್ದಾಡ್ತಿದ್ದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ, ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ. ಮೊಬೈಲ್ ಬಿಡಿ, ಸೀರಿಯಸ್ಲಿ ನಾನು ಯಾರಿಗೂ ಗೊತ್ತಿದ್ದಿರೋ ಕಾಲದಲ್ಲಿ ಕುಮಾರಣ್ಣ ಯಾವ ಸಿಗೋದು ನಮ್ಮ ಹುಡುಗ ಹಬ್ಬನೇ, ನಮ್ಮ ಹುಡುಗ ಹಬ್ಬ ಅಂತಂದು ಫೋನ್ ಮಾಡಿ ನೀನು ಹೋಗು ಅಂತ ಕಳಿಸ್ತಿದ್ರು. ಹಾಗೆ ಈ ಸಿನಿಮಾ ನಾನು ಪಾತ್ರ ಕೊಡಿಸಿದ್ದು ಕುಮಾರಣ್ಣನೇ. ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣದು. ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಂಬರೀಷ್ ಸರ್ ಪರಿಚಯ. ಅಂಬರೀಷ್ ಸರ್ ಪರಿಚಯ ಮುಂಚೆನೇ ಯಶ್ ಶೆಟ್ಟಿ ನನಗೆ ಹೇಳಿದ್ದ, ಅಂಬರೀಷ್ ಸರ್ ಮಗ ನೀನು ಬೇಜಾನ್ ಡೈರೆಕ್ಟರ್ಗಳು ನೋಡಿದ್ಯಾ, ಅಂಬರೀಷ್ ಸರ್ ಒಬ್ಬರು ನೋಡಿರಲ್ಲ ಅಂತ. ಅವರು ಒಂಥರ ಈಗ ರಿಂಗ್ ಮಾಸ್ಟರ್ ಇದ್ದಂಗೆ, ಯಾವುದನ್ನು ಬೇಕಾದ್ರೂ ಪಳಗಿಸ್ತಾರೆ. ಆ ಥರದ ಒಂದು ಡೈರೆಕ್ಟ್ರು, ತುಂಬ ಡಿಸಿಪ್ಲಿನ್ ಡೈರೆಕ್ಟರ್ ಅವರು. ನಾನು ಯೂಶ್ವಲ್ ಆಗಿ ಮೊನ್ನೆನೂ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ, ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ, ನಾವು ಹೋಗಿಕ್ಕಿಲ್ಲ, ನಾವು ಬಾಡಿಗೆಗೆ. ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನನ್ನ ಪ್ಯಾಕೇಜ್, ಅದು ಏನು ಬೇಕಾದ್ರೂ ಆಗಲಿ. ಇವ್ರಲ್ಲಿ ಕುಮಾರಣ್ಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರಲಿಲ್ಲ. ಪ್ಯಾಕೇಜ್ ಥರದೊಂದು ಬಂತು. ನಾನು ಆಗ ಅಂಬರೀಷ್ ಸರ್ಗೆ ಇದೆ, ಸರ್ ಬೇಡ ಸರ್, 15 ದಿನ ಅಂತಾರೆ, 20 ದಿನ ಮಾಡ್ತಾರೆ, ಸೊ ನಾನು ಹಂಗಾಗಿ ಮಾಡಲ್ಲ, ನನಗೆ ಡೈಲಿ ಬೇಜಸ್ ಇದ್ದರೆ ಮಾಡ್ತೀನಿ, ಮಾಡೋದಿಲ್ಲ ಅಂತ. ಆಗ ಸರ್ ಹೇಳಿದರು, 16 ದಿನನೋ 15 ದಿನನೋ ಡೇಟ್ ಕೊಟ್ಟಿದ್ದೆ, ನಾನು ನೆನಪಿಲ್ಲ ಸರ್. 16 ದಿನಕ್ಕೆ ನೀವು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಬಿಡ್ತೀನಿ ಅಂತ ಸರ್ ಹಿಂಗೆ ಹೇಳ್ತಾರೆ ಸರ್ ಇಲ್ಲ ಅಂತ. 16ನೇ ದಿನ ಮೋಸ್ಟ್ಲಿ 1 ಅವರ್ ಮುಂಚೆ ನಾನು ಕಂಪ್ಲೀಟ್ ಮುಗಿಸಿ 1 ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್, ನೀವು ಓಡ್ಬೋದು ಅಂತ ಹೇಳಿದಂತ ಡೈರೆಕ್ಟರ್ ಅವರು. ಅಷ್ಟು ಪರ್ಫೆಕ್ಟ್. ನಾನು ಆ ಟೈಮಲ್ಲಿ 2-3 ಸಿನಿಮಾಗಳು ಮಾಡ್ತಿದ್ದೆ. ರಾತ್ರಿ 11 ಗಂಟೆ 12 ಗಂಟೆಲ್ಲೂ ಆ್ಯಕ್ಟ್ ಮಾಡಿದ್ದೆ. 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೆಲ್ಲ ಯಾವಾಗಾರು ಮಳೆ ಬಂದ್ಬಿಡೋದು. ನಾನು ಪ್ರತ್ಯೇಕ ಯಾರು ಮಾತಾಡ್ಕೋತಿದ್ದೆ, ಗುರು ಜ್ವರ ಮಳೆ ಬಂದ್ಬಿಟ್ಟು ಅವನು ಸುಸ್ತಾಗ್ತಾರೆ. 1-2 ಅವರ್ ಅಷ್ಟು ಸಿಕ್ಬಿಡುತ್ತೆ. ಈ ಅಪ್ಪ ಒಂದು ಕವರ್ ಹಾಕೊಂಡ್ಬಿಡೋದು, ಸಾರ್ ಕ್ಯಾಮ್ರಾಗೆಲ್ಲ ಕವರ್ ಹಾಕ್ಬೇಕು, ಅದೊಂದು 2 ಮಾಡಿದ್ದೀನಿ ಸರ್, ಮಳೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಸಾರ್ ಅಂತ ಹಂಗೂ ಬಿಡದೆ ತಗೊಂಡು ಕೆಲಸ ಮಾಡಿಸೋರು. ಅದು ಬೇಕು, ಅದು ಎಲ್ಲರಲ್ಲೂ ಬೇಕು ಆ ಕಮಿಟ್ಮೆಂಟು. ಈಗ 15 ದಿನ 20 ದಿನ ಮಾಡಿದ್ರೆ ನಮಗೂ ಅದು ಮನಸ್ಸಿಗೆ ಇದೇನು ಗುರು ಏನೋ ಹೇಳಿದ್ರು ಅಂತೇಳಿ. ಹಾಗಾಗಿ ಅಂಬರೀಷ್ ಸರ್ ತುಂಬ ಇಷ್ಟ ನನಗೆ. ನಾನು ಅಂಬರೀಷ್ ಸರ್ ಹೇಳಿದೆ, ಸರ್ ನೀವು ನೆಕ್ಸ್ಟ್ ಏನಾದರೂ ನನ್ನ ಹಿಂದೆ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬರೆದು ಸೂಸೈಡ್ ಮಾಡ್ಕೊಬಿಡ್ತೀನಿ ನಾನು, ನೀವು ನನ್ನ ಹಾಕೊಳ್ಳೇಬೇಕು ಯಾವ್ದಾರ ಪಾತ್ರಕ್ಕೆ ಅಂತ. ಅಶ್ವಿನ್ ಸರ್ ಅದನ್ನೇ ಹೇಳಿದ್ದು, ಅವ್ರು ಗಲಾಟೆ ಮಾಡಿ ಮಾಡಬೇಕು ಅಂತ ಅಂದಿದ್ದು. ನಾನು ಅವಾಗ ಅಶ್ವಿನ್ ಸರ್ ನೋಡಿದ್ರೆ ಈ ಅಪ್ಪನಿಗೆ ಯಾರು ಈ ಅಪ್ಪನ ಹತ್ರ ಬಂದು ಸಹಾಯಕ್ಕೆ ಅಂತ. ಆಮೇಲೆ ಅನ್ನಿಸ್ತು ಅಂಬರೀಷ್ ಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಈ ಕಡೆ ನಾನು ಕ್ಯಾಮ್ರಾ ಎಲ್ಲಿರ್ತದ ಇಲ್ಲ ಅದು ಏನು ಗೊತ್ತಾ, ನಮಗೆ ಈ ಮಿನರೋವಿಲ್ HMT ಬರೀ ಗ್ಯಾಂಗ್ ನೋಡಿ 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 ಹಿಂಗೆ ಯಾವುದು ಹೀರೋಯಿನು ಹಿಂಗೆ ಯಾವುದು ಚೆನ್ನಾಗಿ ಹಂಗೆ ಯಾವ್ದೋ ಒಂದು ಸಿನಿಮಾಲಿ ಒಂದು ಕಥೆ ಹೇಳುವಾಗ ಫಾರಿನ್ ಲೊಕೇಶನ್ ಹೇಳಿರ್ತಾರೆ, ಹೈದರಾಬಾದಲ್ಲಿ ಚೀಪ್ ಮಾಡ್ಬಿಟ್ಟು ಸಾಕ್ಸೋದು ಮನೆ ಗಡಿ ಅಂತ. ನಾನು ಮನೆಗೆ ಏನೆಲ್ಲ ಹೇಳ್ಕೊಳ್ಳೋದ, ಲಂಡನ್ ಹೋಯ್ತಾ ಇದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಕಟ್ ಮಾಡಿದ್ರೆ ಹೈದರಾಬಾದಲ್ಲಿ ಮುಗಿದಿತ್ತು. ಹಂಗಾಗಿ ಹಂಗೆ ಒಂದೇ ಸತಿ ಫಾರಿನ್ ಹೋಗಿದ್ದು ನಾನು, ಸುನೀಲ್ ಸರ್ ಎಲ್ಲ. ಅದೊಂದು ರಾಜ್ಕಪಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನೀಲ್ ಸರ್ ಒಬ್ಬರಿಗೆ ಗೊತ್ತು, ನಾಟ್ ಔಟ್ ಆಗದೆ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ. ಸೊ ಅದೊಂದೇ ಫಾರಿನ್ ಹೋಗಿದ್ದ ಪುಣ್ಯ. ಸೊ ಹಾಗಾಗಿ ನಾನು ಅಶ್ವಿನ್ ಸರ್ ನೋಡಿ ಅನ್ಕೋತಿದ್ದೆ, ಇಲ್ಲ ಸರ್ ನಾನೇ ಕೇಳಿ ಜಗಳ ಆಡಿ ಬಂದೆ ಸೆಟ್ಗೆ ಅಂತ. ನಾನು ಇದ್ಯಾಕರು ಈ ಹಿಂಸೆ ತೊಗೊಳಕ್ಕೆ ಈ ಅಪ್ಪ ಹಿಂಗೆ ತಾಡ್ತಾರೆ ಅಂತ ಮೊದಲಿಗೆ. ಆಮೇಲೆ ಅಂತೂ ಅಂಬರೀಷ್ ಸರ್ ಜೊತೆ ಕೆಲಸ ಮಾಡೋದಿಲ್ಲ, ಈ ಥರದವ್ರ ಜೊತೆ ಕೆಲಸ ಮಾಡಬೇಕು. ನಮ್ಮಲ್ಲಿರೋ ಒಂದಷ್ಟು ಸೋಮರಿತನಗಳು ಒಂದಷ್ಟು ಇದನ್ನೆಲ್ಲ ಹೋಗಿಸ್ಬಿಡ್ತಾರೆ ಈ ಥರ ಡೈರೆಕ್ಟರ್ಗಳಿದ್ದಾಗ. ತುಂಬ ಖುಷಿ ಇತ್ತು. ಥ್ಯಾಂಕ್ ಯು ಅಂಬರೀಷ್ ಸರ್, ತುಂಬ ಥ್ಯಾಂಕ್ಸ್. ಅದ್ಭುತವಾಗಿ ಕೆಲಸ ತೊಗೊಂಡಿದ್ದೀರಿ, ಒಪ್ಕೊಂಡ್ಬಿಟ್ಟಿದ್ದೀರಿ. ಆ್ಯಂಡ್ ಪೃಥ್ವಿ ನನಗೆ ಆಗಿಂದ ಪರಿಚಯ, ಬಿಕಾಸ್ ಕಿಸ್ಸಲ್ಲಿ ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ 6-7 ವರ್ಷದ ಒಡನಾಟ. ಆಮೇಲೆ ಅವನು ಕೆನಡಾಗೆ ಹೋಗಿ ಇದು ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ. ಸರಿ, ನಾನು ಅಲ್ಲಿಂದ ಒಂದ್ಸರಿ ಫೋನ್ ಮಾಡಿದ, ಹಿಂಗಿದೆ ನೀವು ಮಾಡಬೇಕು ಅಂತ. ಬಾ ಮಗ, ನೀನು ಕೆನಡಾದಲ್ಲಿ ಕಲ್ತಿದ್ಯಾ, ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ, ಕನ್ನಡ ನೋಡ್ಬಿಡೋಣಪ್ಪ. ಅದು ಪೃಥ್ವಿ ಇಲ್ಲ, 1-1.5 ಕೋಟಿ ಖರ್ಚಾಗಿದೆ ನಾನು ಕಲಿಯೋಕ್ಕೆ ಅಂತ. ನಾಳೆ ಬರೋಲ್ಲ, ನಾವು 1-1.5 ಕೋಟಿ ದುಡ್ದು ಕಲಿತಾ ಇದ್ದೀನಿ ಕನ್ನಡದಲ್ಲಿ ಅಂತ. ಅವ್ರು ಖರ್ಚು ಮಾಡಿ ಕಲಿಯೋದು ಬೇರೆ, ಅವರೇ ದುಡ್ಡು ಕೊಟ್ಟು ಕಲಿಸೋದು ಬೇರೆ. ಹಂಗೆ ನಮ್ಮೆಲ್ಲ ಡೈರೆಕ್ಟರ್ಗಳು ಕಲಿಸಿದ್ದಾರೆ ನನಗೆ. ನಾನು ಒಬ್ಬ ಸೆಟ್ ಬಾಯಾಗಿ ಬಂದಿದ್ದು. ಇವತ್ತೇನು ಯಾರೋ ಮಾತಾಡೋಲ್ಲ ಸರ್, ಸುದಿ ಸರ್ ಹಿಂಗೆ ಅಂದಾಗ ಅದು ಯಾವುದು ನಾನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ, ನನಗೆ ದುಡ್ಡು ಕೊಟ್ಟು ಕಲಿಸಿದ್ದದು ಎಲ್ಲ ಡೈರೆಕ್ಟರ್ಗಳು.
ಎಲ್ಲ ನಿರ್ದೇಶಕರುಗಳು ನನ್ನ ಕಲ್ಸ್ಕೊಟ್ಟಂಥದ್ದು. ಸೊ ಪೃಥ್ವಿ ಜೊತೆ ಭಾರಿ ಚೆನ್ನಾಗಿದ್ದು ಕೆಲಸ ಮಾಡೋದು. ಅವನ ಆಸೆಗಳನ್ನ ನನ್ನ ಹೆಸರಲ್ಲಿ ತೀರಿಸ್ಕೊಂಡು ನನ್ನ ಹೆಸರೆಲ್ಲ ಹಾಳ್ಬಿಡಿದ್ದು. ಇವನು ಯಾವುದೋ ಚಾಕ್ನ ತಿನ್ನಕ್ಕೆ, ಇವನು ಯಾವುದೋ ರೆಡ್ ಬುಲ್ ಕುಡಿಯೋಕ್ಕೆ ಮ್ಯಾನೇಜರ್ ಫೋನ್ ಮಾಡಿ ಸುದ್ದಿ ಸರ್ ಅದೇನೋ ಚಾಕ್ನ ಕೇಳ್ತಿದ್ದಾರೆ, ರೆಡ್ ಬುಲ್ ಕೇಳ್ತಿದ್ದಾರೆ ಅಂತ ನನ್ನ ದೂರ ಮಾಡಿದ್ದಾನೆ. ನಾನು ನಿಮ್ದೊಂದು ಸಿನಿಮಾ ಮಾಡ್ತೀನಿ, ಆಮೇಲೆ ಹಿಂದೆ ಪ್ರೊಡಕ್ಷನ್ ಮಾಡಿದ್ದೆ. ನಾನು ಆ ಮ್ಯಾನೇಜರ್ ಬೇರೆ ಸಿನಿಮಾಗೆ ಆ ಹುಡುಗ ಅದು ಕೇಳ್ತಾನೆ ನಿನ್ ಕೇಳ್ತಾನೆ ಅಂತಾರೋ, ನನ್ನ ಹೆಸರು ಹೇಳ್ಬೇಡಪ್ಪ ಅಣ್ಣ. ನಂದು ಇದರಲ್ಲಿ ಸ್ನೇಕ್ ಶಾಮ್ ಅಂತ ಅಣ್ಣ, ಆ ವಿಡಿಯೋ ಒಂದು ಪಾತ್ರ. ಸ್ನೇಕ್ ಸ್ನೇಕ್ ದಿನ ಸಾರಿ ಸರ್, ಶಾಮ್ ಹೃದಯದಲ್ಲಿ ಸ್ನೇಕ್ ದಿನ ಆ ವಿಡಿಯೋ ಅಂತ ನನ್ನ ಕೆಲಸ. ಇಲ್ಲ ಆ ರೇಂಜ್ ಕನ್ಫ್ಯೂಷನ್. ಆಮೇಲೆ ರಚನಾ ಅವ್ರದ್ದು ನಂದು ಹೀರೋದೇ ತುಂಬ ಕಾಂಬಿನೇಷನ್ಗಳಿದ್ದು ಇದರಲ್ಲಿ ತುಂಬ ಖುಷಿಯಾಗಿತ್ತು. ತುಂಬ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ನನ್ನ. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ರವೀಣ ಪಾಪ ಒಂದು 5,500 ಲಕ್ಷದ್ದು ಸಿಲ್ವರ್ ಕಾರ್ಡು ಕೊಟ್ಟಿದ್ದಾರೆ. ಕ್ಲಬ್ಗೆ ಮೆಂಬರ್ ಆಗ್ಬಿಡೋ ಖುಷಿಯಾಗಿ ಓಡಾಡ್ಕೊಂಡಿರುವಂಥ ಥ್ಯಾಂಕ್ ಯು ರವೀಣ ಅಂತಕ್ಕೂ. ಅಶ್ವಿನ್ ಸರ್ ಹೇಳಿದಂಗೆ ನಾವು ಕಾರ್ಡೆಲ್ಲ ತಗೊಳಕ್ಕಾಗಲ್ಲ, ಬಟ್ ಇನ್ನೂ ಒಂದ್ಸರಿ ಸಿನಿಮಾ ಒಂದ್ಸರಿ ಹಾಕೊಂಡು ನೋಡೋರು ಖುಷಿ ಆಯಿತು ಅಂತೇಳಿ ಒಂದಿನ ಪ್ರೀತಿಯಿಂದ ಕರೆದು ಹೋಗೋ ಒಂದು 10 ವರ್ಷ ನೀನು ಯಾಕೆ ಅಲ್ಲಿ ವಯಸ್ಸೋರು ಕುಡಿದ್ಯಾ, ಆರಾಮಾಗಿ ಕಿಂಗ್ಸ್ ಕ್ಲಬ್ಬಲ್ಲೇ ಊಟ ಗೀಟ ಮಾಡಿಕೊಂಡು ಕುಡ್ಕೊಂಡು ಇಲ್ಲೇ ಚೆನ್ನಾಗಿರು ಅಂತ. ಸೊ ಥ್ಯಾಂಕ್ ಯು ಅದಕ್ಕೂ. ಥ್ಯಾಂಕ್ ಯು ಅಂಬರೀಶ್ ಸರ್. ಮಿಕ್ಕಿದೆಲ್ಲ ಫೆಬ್ರವರಿ 19 ದಿವಸ ಸಿನಿಮಾ ನೋಡಿ ನೀವು ಹೇಳಬೇಕು. ಓ ಜುಲೈ 19 ದೇವರ ನೀವು ಇಲ್ಲ ಅದೇನು ಗೊತ್ತಾ, ಒಂದು 20-30 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಿರ್ತೀನ. ಇದೊಂದು ಕನ್ಫ್ಯೂಷನ್. ಈ ಡೇಟ್ ಇದೆಲ್ಲ ತಪ್ಪಾದಾಗ ಏನಾದ್ರು ಗೊತ್ತಾ, ನೀರಾಗದೆ ಕುಡ್ಕೊಂಡ್ಬಿಟ್ಟವ್ರೆ ಅಂತಾರೆ. ಯಾವುದೋ ಸಿನಿಮಾಗ ಹೋಗಿ ಮೊನ್ನೆ ಯಾವುದೋ ಸಿನಿಮಾ ಹೆಸರು ಬಿಟ್ಟೆ ಪ್ರೆಸ್ ಮೀಟ್ ಅಲ್ಲಿ ನೋಡ ಜುಲೈ 19 ಥಿಯೇಟರ್ ನೋಡಿ. ದಯವಿಟ್ಟು ನನ್ನ ಸಣ್ಣ ಪುಟ್ಟ ತಗೊಂಡು ಕ್ಷಮಿಸಿ. ನನಗೆ ಸ್ಟೇಜ್ ಫಿಯರು, ಮೈಕ್ ನೋಡಿದ್ರೆ ಭಯ, ಕೆಲವು ಸತಿ ಮೈಗೂ ಪಾಕ ಬಿಡುತ್ತೆ, ಚೂರು ಯಾರು ಮಾತಾಡ್ಬಿಟ್ರೆ ಅದೇ ಭಯ. ಎಸ್ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ, ಸುನಿ ಸರ್ಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರ. ನಂದು ಪಾತ್ರ ನಾಟ್ ಔಟ್ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ. ಹೆಸರು ಶ್ರೀದೇವಿ. ಹೆಸರು ಶ್ರೀದೇವಿ. ಹೀರೋ ಒಂದು ಶ್ರೀ ಅಂತ ಕರೀತಾ ಇರ್ತಾರೆ, ಆ್ಯಂಡ್ ನರಸಿಂಹ ಅಂತಲೂ ಕರೀತಾ ಇರ್ತಾರೆ, ಶ್ರೀ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದಲೇ ನಮ್ಮದು ಒಂದು ಪೇರ್ ನಡೀತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಒಬ್ಬರು ಬರ್ತಾರೆ, ಕ್ಯಾರೆಕ್ಟರ್ ಬರ್ತಾರೆ, ಸ್ನೇಕ್ ಸಿನಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ. ಸೊ ನಮ್ಮಿಬ್ಬರು ಕಾಂಬಿನೇಷನು ಚೆನ್ನಾಗಿದೆ, ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ. ಅಂದರೆ ನಮ್ಮಿಬ್ಬರದು ರಿಲೇಷನು ಅಷ್ಟೇ ಚೆನ್ನಾಗಿದೆ. ತುಂಬ ಜಗಳ ಆಡ್ತಾ ಇರ್ತೀವಿ. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬ ಟೆನ್ಷನ್ ತಗೊಳ್ಳೋವಂಥ ಒಂದು ಪಾತ್ರ. ಎಲ್ಲದಕ್ಕೂ ಈಗ ಮನೇಲಿ ಹಿಂಗೆ ಅಮ್ಮಂದಿರು ಎಲ್ಲ ನಿಮ್ಮ ಹೆಂಡತಿ ಹಿಂಗೆ ಎಲ್ಲ ಇವು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡಿರ್ತಾರೋ ನಿಮ್ಮ ಮನೆಯವ್ರು ಬರೋರು, ಹಾಗೆ ಇವಳು ಕೂಡ ನಡ್ಕೋತಿರ್ತಾಳೆ. ಆ್ಯಂಡ್ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು ಅಂಬರೀಶ್ ಸರ್ ನಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ. ನಮ್ಮ ಸಿನಿಮಾ ನಾಟ್ ಔಟ್ ಇದೆ ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಾನು ಆರಾಮಾಗಿರ್ತೀನಿ. ಮನೇಲಿ ಸ್ವಲ್ಪ ಇರುತ್ತೆ, ಅಮ್ಮಂದು ನಂದು ಮನೇಲಿ ಜಾಸ್ತಿ. ಓಕೆ, ಕೂಲಾಗಿ ಕಾಮಾಗಿ ನಮಗೆ ಇದೆ. ಬಟ್ ಸೆಟ್ಟಲ್ಲಿ ತುಂಬ ಕಾಟ ಕೊಟ್ಟಿದ್ದೀರ ಅಂತ ಗೊತ್ತಿದೆ ನನಗೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇದೀಗ ನಮ್ಮ ನಾಯಕ ನಟ ಅಜಯ್ ಪೃಥ್ವಿ ಅವರನ್ನ ಮಾತನಾಡಿಸುವಂತಹ ಸಮಯ. ಮೊದಲನೇದಾಗಿ ಕನ್ನಡದ ಎಲ್ಲ ಹಿರಿಯ ನಟರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಎಲ್ಲ ಅತಿಥಿಗಳಿಗೂ, ಕಿಟ್ಟಿ ಸರ್ ಇದ್ದರೆ ಹೇಳ್ತಾ ಇದ್ದೆ ಇವಾಗ, ಅವರು ಚಿಕ್ಕ ವಯಸ್ಸಿನವರೆಗೆ ಬಿಂಬಾದಲ್ಲಿ ನಾನು ಒಂದು ಲಾಯರ್ ಕಿಡಿಯಾರ ಕಟಕಟೆ ಅಂತ ಒಂದು ನಡೆಸ್ತಾ ಇದ್ರು. ಕಟಕಟೆಯಲ್ಲಿ ಕೂತ್ಕೊಂಡಾಗ ಚಿಕ್ಕ ಹುಡುಗ ನಾನು ಅವಾಗ ಪ್ರಶ್ನೆ ಕೇಳ್ತಿದ್ದೆ ಅವತ್ತು. ಬಟ್ ಅವ್ರ ಸಿನಿಮಾ ತುಂಬ ನೋಡಿದ್ದೀನಿ, ತುಂಬ ದೊಡ್ಡ ಫ್ಯಾನು. ನನ್ನ ಫ್ರೆಂಡ್ ಸರ್ಕಲಲ್ಲೂ ನಾನು ಅವ್ರಿಗೆಲ್ಲ ತುಂಬ ಯೂಸ್ ಮಾಡ್ತೀನಿ, ಚೆನ್ನಾಗಿದೆಯಾ. ಸೊ ಆ್ಯಂಡ್ ಸುನಿ ಸರ್, ಯು ಆರ್ ರಿಯಲಿ ಸಿಂಪಲ್ ಇನ್ ಯುವರ್ ರಿಯಲ್ ಲೈಫ್ ಆಲ್ಸೋ. ಲೈಕ್ ವೆರಿ ಥ್ಯಾಂಕ್ಸ್ ಸರ್. ಕರೆದಿದ್ದ ತಕ್ಷಣ ಲೈಕ್ ಯು ಕೇರ್ ಮ್ಯಾನ್, ಯು ಸಪೋರ್ಟೆಡ್, ನಮ್ಗೆ ಸಪೋರ್ಟ್ ಮಾಡಿದ್ರಿ. ಸೊ ವೆರಿ ಪ್ರೌಡ್. ಮತ್ತು ಎಲ್ಲ ನನ್ನ ಸಹ ಕಲಾವಿದರಿಗೆ, ಡೈರೆಕ್ಟರ್ ಅಂಬರೀಶ್ ಸರ್ಗೆ, ಎಲ್ಲ ನನ್ನ ಆಪ್ತರಿಗೂ ಮತ್ತು ರಾಷ್ಟ್ರಕೂಟ ಸಂಸ್ಥೆಯ ಪ್ರೊಡ್ಯೂಸರ್ಸ್ ಆದಂಥ ರವಿಕುಮಾರ್ ಸರ್ ಮತ್ತು ಶಂಶುದ್ದೀನ್ ಸರ್ಗೆ ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.
ನಾನೇ ಕಟ್ಟಿಸಿದ ಒಂದು ಡೌಟ್. ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಪುರುಷೋತ್ತಮನ ಪ್ರಸಂಗ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಮತ್ತು ನನ್ನ ಕ್ಯಾರೆಕ್ಟರ್ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಡಾರ್ಕ್ ಹ್ಯೂಮರ್ ಅಂತ ಹೇಳಿದ್ದೆ. ಸೊ ಇದೊಂಥರ ಒಂದು ಕಷ್ಟ, ಸ್ಕ್ರೀನ್ ಕಷ್ಟಪಡ್ತಿದ್ರು ಒಬ್ರು ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಸೊ ತುಂಬ ವಿಭಿನ್ನ ಕತೆ ಮತ್ತು ಪಾತ್ರ. ಸೊ ಥ್ಯಾಂಕ್ ಯು ಡೈರೆಕ್ಟರ್ ಅಂಬರೀಶ್ ಸರ್. ಮತ್ತು ನಮ್ಮ ಡ್ಯಾಡಿ ಯಾವಾಗಲೂ ಒಂದು ಮಾತು ಹೇಳೋರು, ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಳ್ಳೆಯ ಜನರ ಜೊತೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಟಾಪಲ್ಲಿ ಬರ್ತೀಯ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದು ಜನ ಜುಲೈ 19 ಸೊ ರಿವ್ಯೂ ಕೊಡ್ತಾರೆ. ಸೊ ಹಾಗಾಗಿ ಹೇಳಿದಂತ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ತಮ್ಮ ಜೀವದ ಒಂದು 2-3 ವರ್ಷದಿಂದ ಒಂದು ಕರಾಳ ಒಂದು ಟೈಮಲ್ಲಿ ತಮ್ಮ ಜೀವದ ಒಂದು ಹಂಗು ಬಿಟ್ಟು ಬೇರೆಯವ್ರ ಜೀವ ಉಳಿಲಿ ಅಂತ ಗಾಡಿ ಓಡಿಸಿದ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮಗೆ ಅರ್ಪಣೆ ಸರ್. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಬೆಂಬಲ ಈ ಒಂದು ಪುಟ್ಟ ಕನ್ನಡಿಗರ ಮೇಲೆ ಇರಲಿ ಅಂತ ಕೇಳ್ತಾ, ರಾಷ್ಟ್ರಕೂಟ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ತಾಯಿನ ಬೇಡ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದರಲ್ಲಿ ಪುರುಷೋತ್ತಮ ಪಾಪ ಸರ್, ಅವನಿಗೇನು ಬುದ್ಧ, ಒಂದು ಅಭ್ಯಾಸ ಇಲ್ಲ, ಒಂದು ಇದಿಲ್ಲ. ಸೊ ಈ ಚಿತ್ರದಲ್ಲಿ ಅವೆಲ್ಲ ಇದೆ ಪುರುಷೋತ್ತಮ. ಸೊ ಇಟ್ಸ್ ಎ ಡಿಫ್ರೆಂಟ್ ರೋಲ್. ಸೊ ರಿಯಾಲಿಟಿ ರೋಲು ನಮ್ಮ ಬೆಂಗಳೂರಿಗೆ ಮಾಡಿದಂಥ ಒಂದು ನಮ್ಮ ಇಡೀ ಮೊದಲು ಪುರುಷೋತ್ತಮ ಪ್ರಸಂಗ ಅದೊಂಥರ ಮಂಗಳೂರಿಗೆ ಸೀಮಿತವಾಗಿತ್ತು. ಆದರೆ ಇದು ಇಡೀ ಕರ್ನಾಟಕ, ಬೇರೆ ರಾಜ್ಯಗಳು ನೋಡುವಂಥ ಒಂದು ಸಿನಿಮಾ. ಆ ಥರ ಪಾತ್ರ. ನಾಟೌಟ್ ಅಂತ ಸರ್ ಸರ್ ಅದೇ ರೈಟ್ ಸಿನಿಮಾ ಡೈರೆಕ್ಟರ್ ಮಾತಾಡ್ತಾರೆ.